ನಮಸ್ಕಾರ ಗೆಳತಿಯರೇ. ಈಗ ಶುಕ್ರ ಗೌರಿ ವ್ರತದ ಬಗ್ಗೆ ಹೇಳುತ್ತಿದ್ದೇನೆ. ಶುಕ್ರ ಗೌರಿ ವ್ರತ ಮಾಡುವವರು ಈ ಥರ ಕಳಶ ಇಡಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಸ್ವಸ್ತಿಕ ಅಥವಾ ಕಮಲದ ದಳದಿಂದ ಕುಂಕುಮದಿಂದ ಬರೆದು ಅದರ ಮೇಲೆ ಚರಿಗೆ ಇಟ್ಟು ಚರಿಗೆಯಲ್ಲಿ ನೀರು ತುಂಬಿ ಅರಿಶಿನ ಕುಂಕುಮ ಹಾಕಿ ಅಡಿಕೆ ಬೆಟ್ಟ ಹಾಕಿ ಅದರ ಮೇಲೆ ಕಾಯಿ 5 ವೀಳ್ಯದೆಲೆ ಈ ಥರ ತಾಳೆ ಹೂವು ಬಳೆಗಳನ್ನು ಎಲ್ಲ ಏರಿಸಿ ಹಿಂದೆ ಲಕ್ಷ್ಮೀ ಫೋಟೋ ಇಡಬೇಕು ಅಥವಾ ಶುಕ್ರ ಗೌರಿ ಫೋಟೋ ಇದ್ದರೆ ಅದನ್ನು ಇಡ್ಬೋದು. ಆಮೇಲೆ ಹಣ್ಣು ಉಡಿ ತುಂಬಬೇಕು. ಉಡಿ ತುಂಬಿ ಮೊದಲು ಸಂಕಲ್ಪ ಮಾಡಬೇಕು. ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭತಿಥೌ ಮಮ ಅಂದಲ್ಲಿ ನಿಮ್ಮ ಹೆಸರುಗಳು ಯಾವ ಜೀವ ಸರ್ವಾನ್ವಿತ ಸಿದ್ಧಿದ್ವಾರ ಸಕಲ ಸಂಪತ್ ಸೌಭಾಗ್ಯ ಸಂತಾನ ಪ್ರಾಪ್ತ್ಯರ್ಥಂ ಶ್ರೀ ಪಾರ್ವತಿ ಪ್ರೀತ್ಯರ್ಥಂ ಶ್ರೀ ಶುಕ್ರ ಗೌರಿ ವೃತಮಹಂ ಕರಿಷಿ ಎಂದು ಸಂಕಲ್ಪ ಮಾಡಬೇಕು. ಕಲಶ ಮುಟ್ಟಿ ಸಂಕಲ್ಪ ಅಕ್ಕಿ ಕಾಳು ಇಟ್ಕೊಂಡು ಹಾಕಬೇಕು, ನೀರು ಹಾಕಿ ಬಿಟ್ಕೋಬೇಕು. ಆಮೇಲೆ ಕಲಶ ಪೂಜೆ ಮಾಡಬೇಕು. ಕಲಶಸ್ಯ ಮುಖಿ ವಿಷ್ಣು ಕಂಠೆ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಮಿತ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮತ ಕುಕ್ಷಾತ ಸಾಗರ ಸರ್ವ ಸಪ್ತ ದೀಪ ವಸುಂಧರ ಅಂತ ಕಲಶ ಹಿಡಿದು ಪೂಜೆ ಮಾಡಬೇಕು. ಆಮೇಲೆ ಗಣಪತಿ ಪೂಜೆ ಮಾಡಬೇಕು. ಗಣಪತಿಗೆ ಕೆಂಪು ಏರಿಸಿ ಅಷ್ಟಗಂಧ ಗಂಧ ಎಲ್ಲ ಇರಿಸಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ಪೂಜೆ ಮಾಡಿ ಅನಂತರ ಶುಕ್ರ ಗೌರಿ ಪೂಜೆ ಧ್ಯಾನ ಮಾಡಬೇಕು. ಕೈಲಾಸ ಶಿಖರವಾಸಿ ಶಿವಮಾಂಕವಾಸಿನಿಂ ಕಾಮಿತಾಚೇಶ್ಯ ಕಲ್ಯಾಣದಾಯಿನಿ ಗಿರಿಜಾಂಬಜೆ ಶ್ರೀ ಶುಕ್ರ ಗೌರಿ ದೇವಿಯಂ ಅಂತ ಧ್ಯಾನ ಮಾಡಬೇಕು. ಆಮೇಲೆ ಆಹ್ವಾನಾರ್ಥಂ ಸಮರ್ಪಯಾಮಿ ಆಸನಾರ್ಥಿ ಅಕ್ಷತಾಂ ಸಮರ್ಪಯಾಮಿ ಅಂತ ಶುಕ್ರ ಗೌರಿನ ಕರೆಯಬೇಕು. ಆಮೇಲೆ ಪಾದ್ಯಂ ಒಂದು ಹೂವನ್ನು ತಗೊಂಡು ನೀರಲ್ಲಿ ಎದ್ದಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಗ್ರಂ ಅಚಮನಿಯಂ ಸಮರ್ಪಯಾಮಿ ಆಮೇಲೆ ಪಂಚಾಮೃತ ಮಾಡಿಟ್ಟಿದ್ರೆ ಅದರಲ್ಲಿ ಎದ್ದಿ ಮಧುಪರ್ಕಂ ಸಮರ್ಪಯಾಮಿ. ಆಮೇಲೆ ಮತ್ತೆ ಚಲೋ ನೀರಲ್ಲಿ ಎದ್ದಿ ಎಲ್ಲ ಒಂದರಲ್ಲಿ ಪಂಚಾಮೃತ ಸೇರಿಸ್ಬಿಡಬೇಕು. ಹಾಲು ದಧಿ ಮತ್ತು ಶರ್ಕರ ಸ್ನಾನ ಎಲ್ಲ ಒಂದರಲ್ಲಿ ಜೇನುತುಪ್ಪ ಎಲ್ಲ ಕುಡಿದು ಒಂದೇ ಪಂಚಾಮೃತ ಸ್ನಾನ ಮಾಡಿ ಅದರಲ್ಲಿ ಎತ್ತಿ ಪ್ರೋಕ್ಷಣೆ ಮಾಡಿ ನಂತರ ಶುದ್ಧೋದಕ ಸ್ನಾನ ಅಂತ ನೀರಿನಿಂದ ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಗಂಧೋದಕ ಸ್ನಾನ ಅಂತ ಗಂಧೋದಕದಲ್ಲಿ ಎದ್ದು ಹರಿದ್ರಾಂ ಸಮರ್ಪಯಾಮಿ ಅಂತ ಹರಿದ್ರಾದಲ್ಲಿ ಒಂದು ಅರಿಶಿಣದ ಒಂದು ಚಮಚೆಯಲ್ಲಿ ನೀರು ಇರ್ತೈತಲ್ಲ ಅದರಲ್ಲಿ ಅರಿಶಿಣ ಹಾಕಿ ಹರಿದ್ರಾಂ ಸಮರ್ಪಯಾಮಿ ಅಂತ ಹರಿದ್ರಾಂ ಸ್ನಾನ ಸಮರ್ಪಯಾಮಿ ಕುಲದೋಕ ಸ್ನಾನ ಸಮರ್ಪಯಾಮಿ ಅಂತ ಸ್ನಾನಮಚಯನಂ ಸಮರ್ಪಯಾಮಿ ಅಂತ ಹೇಳಬೇಕು. ಆಮೇಲೆ ಗೆಜ್ಜೆ ವಸ್ತ್ರನ ಏರಿಸ್ಬೇಕು. ಗೆಜ್ಜೆ ವಸ್ತ್ರ ಗಂಧ ಎಲ್ಲ ಏರಿಸ್ಬೇಕು. ಏರಿಸಿ ಗಂಧಧಾರಣ ಕಸ್ತೂರಿಕಾ ಕುಂಕುಮಾಢ್ಯ ಗೌರೋಚನ ಸಮನ್ವಿತ ವಿಲೇಪನಾರ್ಥ ಗಿರಿಜೆ ಗಂಧ ಸ್ವೀಕರುಷ್ಯಂ ಶಾಂಭವಿ ಗಂಧಂ ಧಾರಯಾಮಿ ಅಂತ ಹೇಳಬೇಕು. ಆಮೇಲೆ ಅಕ್ಷತಾನ್ ಸಮರ್ಪಯಾಮಿ ಅಕ್ಷತಾನ್ ದೌಲಾನ್ ದಿವ್ಯ ತ್ರಿಮಿಲಾಶನ ಮಹಾಮೌನ ತತ್ಕಾಸ್ತನಂ ಮಹಾದೇವಿ ಸಮರ್ಪಯಾಮಿ ಸದಾಶಿವೆ ಅಕ್ಷತಾನ್ ಸಮರ್ಪಯಾಮಿ. ಆಮೇಲೆ ಪುಷ್ಪಗಳನ್ನು ಏರಿಸ್ಬೇಕು. ನಿಮ್ಮ ಹತ್ರ ಯಾವ್ಯಾವ ಹೂವು ಇರ್ತದೋ ಅವನ್ನ ಏರಿಸ್ಬೋದು. ಕುಂದ ಚಂಪಕ ಪುನ್ನಾಗ ಪಾರಿಜಾತ ಕುಸುಮಾಚಿ ಸುಗಂಧಿನಿ ವಿಕಾಳಿಕಾ ಸುಗಂಧ ಪುಷ್ಪಿ ಈ ಎಲ್ಲ ಪುಷ್ಪಗಳನ್ನು ಏರಿಸಬೇಕು. ಆಮೇಲೆ ಅತಾಂಗ ಪೂಜೆ ಅಂದರೆ ಗೌರಿ ಸರ್ವಾಂಗ ಪೂಜೆಯನ್ನು ಮಾಡಬೇಕು. ಶುಕ್ರ ಗೌರಿಯನ್ ನಮ ಪಾದನಂ ಪೂಜಯಾಮಿ ಕಲ್ಯಾಣದಾಯಿನೇ ನಮ ಜಂಗ್ಯಂ ಪೂಜಯಾಮಿ ಶಿವಪ್ರಿಯಾಯ ನಮ ಜಾನಸಿಂ ಪೂಜಯಾಮಿ ಶಂಕರಧಾರಿಣೇ ನಮ ಊರುಂ ಪೂಜಯಾಮಿ ನಿತ್ಯ ಸೌಮಾಂಗಲ್ಯದಾಯಿನೇ ಗುಹ್ಯಂ ಪೂಜಯಾಮಿ ಗಣನಾಥ ಜನನೈ ನಮ ಕಂಠಂ ಪೂಜಯಾಮಿ ಕುಮಾರ ಮಾತೇ ನಮ ನಾಭಿಂ ಪೂಜಯಾಮಿ ಸೂಕ್ಷ್ಮ ಮಧ್ಯಾಯ ನಮ ಮಧ್ಯಂ ಪೂಜಯಾಮಿ ಹಿಮವತ್ಯಾಯ ನಮ ಉದರಂ ಪೂಜಯಾಮಿ ಮಾತೃರೂಪಾಯ ನಮ ಸ್ತನ್ನಂ ಪೂಜಯಾಮಿ ಜಗನ್ಮಾಯೇ ನಮ ಕಂಠಂ ಪೂಜಯಾಮಿ ಶುಭಾಸುರಮರ್ದಿನೇ ನಮ ಬಾಹುನಂ ಪೂಜಯಾಮಿ ಮಹಿಷಾಸುರಮರ್ದಿನೇ ನಮ ವಿನಾಶಿನೀಂ ಪೂಜಯಾಮಿ ಸ್ಕಂದಂ ಪೂಜಯಾಮಿ ಅಭಯಪ್ರದಾಯ ನಮ ಸಹಸ್ತಾನಂ ಪೂಜಯಾಮಿ ಸ್ಕಂದವರದಾಯ ನಮ ದಂತಾನಂ ಪೂಜಯಾಮಿ ಚಂಪಕಕೋರನಸನಾಯ ನಮ ನಾಸಿಕಂ ಪೂಜಯಾಮಿ ಪದ್ಮಾನನಾಯ ನಮ ನೇತ್ರಂ ಪೂಜಯಾಮಿ ಸುಂದರಾಯ ನಮ ವೈದ್ರಾಜಂ ಪೂಜಯಾಮಿ ತ್ರಿಪುರಸುಂದರೇ ನಮ ಲಲಿತಾಂ ಪೂಜಯಾಮಿ ಸರ್ವೈಶ್ವರ್ಯ ಸರ್ವಾಂಗಂ ಪೂಜಯಾಮಿ ಅಂತ ಅಕ್ಷತೆಗಳನ್ನು ಹಾಕಬೇಕು. ಆಮೇಲೆ ಧೂಪ ಮಾಡಬೇಕು. ಹೂಗಳನ್ನು ಏರಿಸಬೇಕು. ಧೂಪ ದೀಪ ಮಂತ್ರ ಮಾಡಬೇಕು. ಧೂಪ ಮಂತ್ರ ಮಹಾದೇವ ಪ್ರಿಯದಿನಿ ಸರ್ವಮಂಗಳದಾಯಿನಿ ಧೂಪಂ ದತ್ತಮಾಯ ದೇವಿ ಸರ್ವಾಂಗಂ ಶಿವರ್ಪಯಾಮಿ ಧೂಪಂ ಸಮರ್ಪಯಾಮಿ ಅಂತ ಹೇಳಬೇಕು. ಆಮೇಲೆ ದೀಪಂ ಸಮರ್ಪಯಾಮಿ ಅಂತ ಹೇಳಬೇಕು.
ನೈವೇದ್ಯಂ ಸಮರ್ಪಯಾಮಿ. ತಾಂಬೂಲ ಒಂದು ಎಲೆ ಅಡಿಕೆ ಮತ್ತು ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಬೇಕು. ನೀರಾಂಜನ ಸಮರ್ಪಯಾಮಿ ಅಂತ ನೀರಾಂಜನದಿಂದ ಆರತಿ ಮಾಡಬೇಕು. ಆಮೇಲೆ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ, ನಮಸ್ಕಾರಂ ಸಮರ್ಪಯಾಮಿ ಅಂತ ನಮಸ್ಕಾರ ಮಾಡಬೇಕು. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಅಂತ ನಮಸ್ಕಾರ ಬೇಡಿಕೊಂಡು ಈ ಮಂತ್ರವನ್ನು ಹೇಳಬೇಕು. ಅಗ್ರ ಪ್ರಧಾನ ಮಂತ್ರ. ಸುಮನೋಹರ ಸುಗಂಧ ಸುಮನಾವಸಿತ ಪ್ರಾರಂ ಅಗ್ರಜಾಂ ದಾಮಿ ಶ್ರೀ ಗೌರಿ ವದನಾಂ ದೇವಿ ಶಿವಪ್ರಿಯೆ ಅಂತ ಅಗ್ರ ಬಿಡಬೇಕು. ಪ್ರಾರ್ಥನಾ ಮಂತ್ರ. ದೇವಿ ಮತ್ಕರ್ತ ಸರ್ವಾಂಗಂ ಗಿವಾಯಾರ ಮಹೇಶ್ವರಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮಲ್ಲಿ ಏನಿಷ್ಟ ಇರ್ತದೆ ಅದನ್ನು ಬೇಡಿಕೊಂಡು ಶುಕ್ರಗೌರಿಗೆ ಬೇಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ನಿಮಗೆ ಯಾವ ಹಾಡು ಬರುತ್ತೆ ಆ ಹಾಡು ಹೇಳಿ ಒಂದು ಕಾಯಿ ಇದ್ದರೆ ಕಾಯಿ ಹೊಡಿಬೋದು, ಅಥವಾ ಅದೇ ರೀತಿ ತುಪ್ಪದ ಬತ್ತಿ ಹಚ್ಚಿ ಮಂಗಳಾರತಿ ಮಾಡಬೇಕು. ಆಮೇಲೆ ಶುಕ್ರಗೌರಿ ಕತೆ ಬರುತ್ತಲ್ಲ ಅದನ್ನು ಓದಬೇಕು. ಇಲ್ಲಾಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಕತೆ ತಿಳಿಸ್ಕೊಡ್ತೀನಿ ನಿಮಗೆ. ಈ ಥರ ನಿಮ್ಗೆ ಯಾವ ಮಂತ್ರ ಬರುತ್ತೋ ಅದನ್ನು ಹೇಳಬೇಕು. ಓಂ ಶುಕ್ರಗೌರಿ ಎನ್ನಮ್ಮ ಅಂತ ಯಾವುದಾದ್ರೂ ಮಂತ್ರ ಹೇಳಬೇಕು. ಲಕ್ಷ್ಮೀ ಮಂತ್ರ ಆಗಲಿ ಯಾವುದಾದ್ರೂ. ಈ ಶುಕ್ರಗೌರಿ ಪೂಜೆ ಮಾಡೋದರಿಂದ ಸಂಪತ್ತು ದೊರಕುತ್ತದೆ. ಮುತ್ತೈದೆಯರು ಈ ಶುಕ್ರವಾರ ಪೂಜೆಯನ್ನು ಮಾಡಲೇಬೇಕು. ಮಾಡುವುದರಿಂದ ಅಷ್ಟೈಶ್ವರ್ಯ ದೊರಕುತ್ತದೆ ಮತ್ತು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಒಬ್ಬೊಬ್ಬರು ಅರಿಶಿಣದ ಮೂರ್ತಿ ಮಾಡಿರ್ತಾರೆ. ಅದನ್ನು ಮಾಡಿದರೂ ನೀರಲ್ಲಿ ಹೋಗಿ ನದಿಯಲ್ಲಿ ಬಿಡಬೇಕು. ಅರಿಶಿಣ ಗೌರಿ ಮಾಡಿದರೆ ಅಥವಾ ಹಾಗೆ ಈ ರೀತಿ ಪೂಜೆ ಮಾಡಿದರೆ ಮರನೇ ದಿನ ಕಳಶ ವಿಸರ್ಜನೆ ಮಾಡಬೇಕು. ನಿಮಗೆ ಯಥಾ ಪ್ರಕಾರ ಏನಾದರೂ ಪ್ರಸಾದ ಮಾಡಿ ಎಡೆ ಹಿಡಿಬೇಕು. ಅನ್ನ ಪಾಯಸ ಮಾಡಿ ಎಡೆ ಹಿಡಿಬೇಕು, ಅಥವಾ ಹಾಲು ಸಕ್ಕರೆ ಎಡೆ ಹಿಡಿಬೇಕು. ಆಮೇಲೆ ಉಡಿ ತುಂಬಬೇಕು. ಈ ಥರ 5 ಬಾಳೆಹಣ್ಣು ಹಾಲು ಸಕ್ಕರೆ ಎಡೆ ಮಾಡಿ ಪೂಜೆ ಮಾಡಬೇಕು. ಆಮೇಲೆ ಮುತ್ತೈದೆಯರು ಕರೆದು ಉಡಿ ತುಂಬಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಮುತ್ತೈದೆಯರು ಸಿಗ್ತಾರೋ ಅಷ್ಟು ಮಂದಿ ಮುತ್ತೈದೆಯರು ಕರೆದು ಉಡಿ ತುಂಬಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಗೆಳತಿಯರೇ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.